ಬಿಸಿ ಸಾಬೂನಾನ ಕಿಚಡಿ. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಸಾಬೂದಾನ ಕಿಚಡಿ ಮಾಡ್ತಾ ಇದ್ದೀನಿ. ಸಾಬೂದಾನ ಕಿಚಡಿ ಬಂದ್ಬಿಟ್ಟು ನೀವು ಉಪವಾಸ ಇದ್ದಾಗಲಿ, ಬೆಳಗಿನ ತಿಂಡಿಗಾಗಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ ಮಾಡ್ಕೊಂಡು ತಿನ್ಬೋದು. ಲಂಚ್ ಬಾಕ್ಸಿಗಾಗಲಿ ಹಾಕಿ ಕಳಿಸ್ಬೋದು, ಮಕ್ಕಳಿಗಾಗಲಿ ಆಫೀಸ್ಗಾಗಲಿ ಮಾಡಿ ಕಳಿಸ್ಬೋದು. ಈ ಥರ ರುಚಿಯಾಗಿರುತ್ತೆ ತುಂಬ. ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 2 ಗ್ಲಾಸಷ್ಟು ಸಾಬೂದಾನ ಹಾಕ್ಕೊಳ್ತೀನಿ. ನೋಡಿ, ಇದನ್ನು ಓವರ್ ನೈಟ್ ನೆನೆಯಿಡಬೇಕು ಅಥವಾ 6 ಗಂಟೆಗಳ ಕಾಲ ಆದರೂ ನೆನೆಯಿಡಬೇಕಾಗತ್ತೆ. ಈಗ ಚೆನ್ನಾಗಿ ಸಾಬೂದಾನ ಚೆನ್ನಾಗಿ ತೊಳಿಬೇಕು. 2-3 ಸತಿ ಚೆನ್ನಾಗಿ ತೊಳಿಬೇಕಾಗತ್ತೆ. ಇದು ತುಂಬ ಸೈಜ್ದು ಸಾಬೂದಾನ ತೊಗೊಂಡಿದ್ದೀನಿ. ನೀವು ಇದೇ ಸೈಜ್ದೇ ತೊಗೊಳ್ಳಿ, ಅಂದರೆ ಚೆನ್ನಾಗಾಗುತ್ತೆ ಕಿಚಡಿಗೆ. ಇದರಲ್ಲಿ ಇನ್ನೂ ಚಿಕ್ಕದು ಬರುತ್ತೆ, ಅದು ಸರಿಯಾಗಲ್ಲ. ಅದಕ್ಕೋಸ್ಕರ ನೋಡಿ, ನಾನು 2-3 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಸಾಬೂದಾನನ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತಂತ ನಾನು ತೋರಿಸಿಲ್ಲ. ಈಗ ಇದಿಷ್ಟನ್ನು ನೀರು ತೆಗೆದುಬಿಡೋಣ. ನೋಡಿ ಹೇಗೆ ಉದುರು ಅನಿಸ್ತಾ ಇದೆ. ನಾನು ಮೀಡಿಯಮ್ ಸೈಜ್ ಸಾಬೂದಾನ ತೊಗೊಂಡಿದ್ದೀನಿ. ಇದೇ ಸೈಜಿಂದ ಇದ್ದರೆ ಕಿಚಡಿ ಚೆನ್ನಾಗಾಗುತ್ತೆ. ಈಗ ಇದು ಮುಳುಗೋ ಅಷ್ಟು ನೀರು ಹಾಕಿ ಇಡಬೇಕು. ಓವರ್ ನೈಟ್ ನೆನೆಯಿಡೋದ್ರಿಂದ ಚೆನ್ನಾಗಾಗುತ್ತೆ, ಇನ್ನೂ ಉದುರು ಬರುತ್ತೆ ಅಷ್ಟೇ. ಇದು ಮುಳುಗುವಷ್ಟು ನೀರು ಹಾಕಿಟ್ರೆ ಸಾಕು, ಜಾಸ್ತಿ ಬೇಡ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೋಡಿ, ಎಲ್ಲ ನೀರೆಲ್ಲ ಹೀರ್ಕೊಂಡಿದೆ. ಸಾಬೂದಾನ ಎಲ್ಲ ನೀರೆಲ್ಲ ಹೋಗಿದೆ ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದು ಈಗ ನಾನು ಇನ್ನೂ ಇದರಲ್ಲಿ ಇನ್ನೊಂದಿಷ್ಟು ನೀರಿರುತ್ತಲ್ವ, ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ಟೇನರ್ ತೊಗೊಂಡು ಅದರಲ್ಲಿ ಹಾಕಿಟ್ಬಿಡ್ತೀನಿ, ಇನ್ನೂ ನೀರಿರೋದೆಲ್ಲ ಹೋಗ್ಬಿಡ್ಲಿ ಅಂತೇಳಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಗ್ಗರಣೆಗೆ ಎಣ್ಣೆ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಆ ಥರ ಸಣ್ಣಗೆ ಹೆಚ್ಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಶೇಂಗಾ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡು ಅದರಲ್ಲಿ ಶೇಂಗಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿ ತನಕ ಉರಿಬೇಕು. ಇದನ್ನು ಸಿಪ್ಪೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ. ನೋಡಿ, ಸ್ವಲ್ಪ ಕೈ ಆಡಿಸಂದ್ರೆ ಇಲ್ಲ ಅಂತಂದರೆ ಒತ್ತೋಗ್ಬಿಡುತ್ತೆ ಜಲ್ದಿ. ಅದಕ್ಕೆ ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದು ಈಗ ಒಂದು ತಟ್ಟೆಲಿ ತೆಕ್ಕೊಂಡ್ಬಿಡ್ತೀವಿ. ಈಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡು ನೋಡಿ, ಅದರಲ್ಲಿ ಏನಾದರೂ ನೀರಿದ್ದರೆ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಚೆನ್ನಾಗಿ ಸಾಸಿವೆ ಜೀರಿಗೆ ಎಲ್ಲ ಚಿಟ್ಕೊಡೋಕ್ಕೆ ಶುರು ಆಗುತ್ತೆ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತೇಳಿ. ನಾನಿಲ್ಲಿ ಒಂದು 3-4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು. ಶುಂಠಿ ಹಾಕ್ಕೊಂಡೆ. ಈಗ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಬೇಕಾಗತ್ತೆ. ಎಲ್ಲಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಆಲೂಗಡ್ಡೆನ. ಈಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತೀನಿ. ಈಗ ಇದಿಷ್ಟು 1-2 ನಿಮಿಷ ಬಾಡಿಸ್ಕೋಬೇಕು. 1-2 ಸತಿ
ಬೇಯಿಸ್ಕೊಂಡು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಳ್ತೀನಿ. ಒಂದು ಅರ್ಧ ಬೆಂದ ಮೇಲೆ ಆಲೂಗಡ್ಡೆ, ಆವಾಗ ಟೊಮೆಟೊ ಹಾಕ್ಕೋಬೇಕು. ಯಾಕಂದರೆ ಟೊಮೆಟೊ ಜಲ್ದಿ ಬೆಂದುಬಿಡುತ್ತೆ. ಅದಕ್ಕೆ ಕಲಿಸ್ಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೇನೆ. ಒಂದೆರಡು ನಿಮಿಷ ಆದಮೇಲೆ ನೋಡೋಣ ಈಗ ಆಲೂಗಡ್ಡೆ ಬೆಂದಿದೆನಾ ಅಂತೇಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಆಲೂಗಡ್ಡೆ ಸಹಿತನೂ ಬೆಂದಿದೆ. ಈಗ ಅಷ್ಟೇನು ಮಾಡಿಟ್ಕೊಂಡಿದ್ವಲ್ಲ ಸಾಬುದಾನಿ ಎಲ್ಲ ಈಗ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಉದುರುದುರುದುರಾಗಿ ಕಾಣ್ತದೆ. ಬಿಳಿಯಾಗಿರೋದು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಇನ್ನು ಬೇಯಿಸ್ಕೊಂಡ್ಮೇಲೆ ಈ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಇನ್ನೂ ಒಂಥರ ಗ್ಲಾಸ್ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಈಗ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ಹಾಕ್ತೀನಿ, ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ, ನೋಡೋದಕ್ಕೆ ಖುಷಿ ಆಗುತ್ತೆ, ಓದೋದಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಯಾರಿಗೆಲ್ಲ ಸಾಬುದಾನ ಇಷ್ಟ ಆಗುತ್ತೆ ಅಂತ ಹೇಳಿ, ಸಾಬುದಾನ ಪಾಯಸ, ವಡೆ ಅಥವಾ ಕಿಚಡಿ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ. ಯಾವ ಊರಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಈಗ 2 ನಿಮಿಷ ಇದನ್ನು ಮುಚ್ಚಿಟ್ಬಿಡ್ತೀನಿ, ಇನ್ನೂ ಚೆನ್ನಾಗಿ ಬೇಯಲಿ ಅಂಥೇಳಿ. ಆಗಿದೆ ಈಗ ಆಲ್ರೆಡಿ ನೋಡಿ. ಪೂರ್ತಿ ಬೆಂದ ಮೇಲೆ ಒಂಥರ ಗ್ಲಾಸ್ ಥರ ಕಾಣ್ಸೋಕ್ಕೆ ಶುರು ಆಗಿಬಿಡುತ್ತೆ ಸಾಬುದಾನ ಎಲ್ಲ. ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ ಇದು. ಇದರ ಉದುರಾಗಿದ್ದರೆ ತುಂಬ ರುಚಿ ಅಲ್ವಾ. ಯಾರಿಗೆಲ್ಲ ಸಾಬುದಾನ ಕಿಚಡಿ ಇಷ್ಟನೋ ಅವರು ತಣ್ಣಗಾದ್ಮೇಲೂ ಇಷ್ಟಪಟ್ಟು ತಿಂತಾರೆ, ಬಿಸಿ ಇದ್ದಾಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನನಗಂತೂ ತಣ್ಣಗಾದ್ಮೇಲೂ ಇಷ್ಟ, ಬಿಸಿ ಇದ್ದಾಗೂ ತುಂಬ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಸಾಬುದಾನಿ ಕಿಚಡಿ ಆಗಲಿ, ಸಾಬುದಾನಿ ಐಟಮ್ಸ್ ಇಷ್ಟ ಆಗುತ್ತೆ ಅಂತಲೂ ಕಮೆಂಟ್ ಮಾಡಿ. ಆಗಿದೆ ಈಗ ಇದು ಒಂದು ಸರ್ವಿಂಗ್ ಬೌಲಿಗೆ ತೆಕ್ಕೊಂಡ್ಬಿಡ್ತೀನಿ. ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಬಿಸಿ ಇರುತ್ತೆ. ನಾನು ಮೇಲ್ಗಡೆ ಇನ್ನೊಂದಿಷ್ಟು ಹಸಿ ಕೊಬ್ಬರಿ ಹಾಕಿದ್ದೀನಿ. ನಮ್ಮನೇಲಿ ಸ್ವಲ್ಪ ಕೊಬ್ಬರಿ ಎಲ್ಲ ಇದಕ್ಕೆ ಇಷ್ಟ ಆಗುತ್ತೆ, ಅದಕ್ಕೆ ಹಾಕ್ತೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದ್ರ ಮೇಲೆ ಇನ್ನೊಂದಿಷ್ಟು ಕೊತ್ತಂಬರಿ ಎಲ್ಲನೂ ಹಾಕಿದ್ರೆ ನಾನು ಇಷ್ಟ. ಇದು ಮಾಡೋದು ತುಂಬ ಈಸಿ, ಸಾಬುದಾನಿ ಕಿಚಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಇದೇ ಥರ ಒಳ್ಳೆ ರೆಸಿಪೀಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.